ನಾನೇನು ಮಾಡಬೇಡಿ, ನನ್ನ ಬಿಟ್ಬಿಡಿ ಪ್ಲೀಸ್, ಬಿಟ್ಬಿಡಿ, ನಾನೇನು ಮಾಡಬೇಡಿ, ಬಿಟ್ಬಿಡಿ, ನಾನೇನು ಮಾಡಬೇಡಿ, ಯಾರಾದ್ರೂ ಕಾಪಾಡಿ, ನನ್ನ ಬಿಟ್ಬಿಡಿ, ಬಿಟ್ಬಿಡಿ ಪ್ಲೀಸ್, ನೋ. ಲಾಸ್ಟ್ ಇನ್ನೇ ಆಗೋಯ್ತು 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 ಫಿನಿಶ್. ಓ ಮೈ ಗಾಡ್, ದಿಸ್ ಇಸ್ ಮೈ ಫಸ್ಟ್ ಟ್ಯಾಟೂ. ತುಂಬಾ ದಿನ ಇರುತ್ತಲ್ವಾ? ನೀನಿರೋಷ್ಟು ದಿನನೂ ಇರುತ್ತೆ. ಈ ಯೋಯೋ ಹಾಕಿರೋ ಹಚ್ಚೆ, ಹುಟ್ಟಿನಿಂದ ಬಂದ ಮಚ್ಚೆ ಎರಡೂ ಒಂದೇ. ಅಳಿಸ್ಬಿಟ್ಟೆ, ನನ್ನೇ ಅಳಿಸ್ಬಿಟ್ಟೆ ಅಲ್ವಾ? ಆದ್ರೂ ನಿಮಗ್ ಬಾಡಿ ಜಾಸ್ತಿ, ಬುದ್ಧಿ ಕಡಿಮೆ. ಯಾರಾದ್ರೂ ಹುಡ್ಗಿರ್ ಕೈ ಹಿಡ್ಕೋತಾರ? ಬಾಯಿ ಮುಚ್ಚಿದ್ರೆ ಸಾಕು, ಈಸಿಯಾಗಿ ಕೆಲ್ಸ ಆಗೋಗ್ತಿತ್ತು. ಈ ಲಾಜಿಕ್ ನನಗ್ ಗೊತ್ತೇ ಇರ್ಲಿಲ್ವಲ್ಲ. ಅಷ್ಟಕ್ಕೂ ಈ ಟ್ಯಾಟೂ ಹೇಗಿದೆ? ಇದು ನನ್ಗೆ ತುಂಬಾ ಸ್ಪೆಷಲ್ ಟ್ಯಾಟೂ. ನನ್ ಲೈಫ್ ಅಲ್ಲಿ ಮುಖ್ಯವಾದವ್ರಿಗೋಸ್ಕರ. ಈ ಮಾಧುರಿ ಡ್ರೆಸ್ ನ ಹಾಕೊಳ್ಳೋದಲ್ಲ, ತೆಗಿಯೋದಕ್ಕೂ ಬರ್ಬೇಕು. ಏನು? ಅಯ್ಯೋ, ನಾನ್ ಹೇಳಿದ್ದು ಸೆಲೆಕ್ಷನ್. ಏನೇನೋ ಅನ್ಕೋಬೇಡ, ಕಲೆಕ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಯುನೋ, ಫ್ಯಾಷನ್ ಟ್ರೆಂಡಿ ಆಗಿರ್ಬೇಕು ಅಂದ್ರೆ ಅಲ್ಲಿ ಈ ಕಲ್ಯಾಣಿ ಇರ್ಬೇಕು. ಬರ್ತಾ ಇದೀನಿ. ಬಾಯ್ ಯೋಯೋ. ಬಾಯ್. ಏನ್ ಪ್ಯಾಷನ್ ಏನ್ ಕಥೆಯೋ, ಇಂತ ಬಟ್ಟೆ ಹಾಕೊಂಡ್ ಫೋಟೋ ತೆಕ್ಕತಾವಳಲ್ಲ. ಸುಮ್ನೆ ಕೆಲಸ ಮಾಡು. ಅಮ್ಮ, ನಿನ್ಗೆ ಯಾಕೋ ಹೋಗೋ ಕಾಲ ಬಂದಿದೆ ಅನ್ಸುತ್ತೆ ಕಣೆ. ಏ ಇರೋ, ಈ ಫೋಟೋ ಹೋಯ್ತೋ ಇಲ್ವೋ? ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಕಣೋ. ಮನೇಲಿ ತುಂಬಾ ವರ್ಕ್ ಇದೆ ಮಮ್ಮಿ. ಮಕ್ಳು ಹೇಳ್ತಾ ಇದ್ರು ಕೂಡ ಅರ್ಥ ಆಗ್ತಿಲ್ವ ಪಲ್ಲವಿ? ಇದೇನಿದ್ ನಿನ್ನ ಅವತಾರ? ಅಮ್ಮ ನೋಡಿದ್ರೆ ಅಷ್ಟೇ ನಿನ್ ಕತೆ. ಹೌದು ಅತ್ತೆ, ನಮ್ಮಮ್ಮ ತೆಗ್ದಿದ್ ಫೋಟೋಸ್ ಇಂದಾನೆ ಬೆಸ್ಟ್ ಪಿಕ್ ಸೆಲೆಕ್ಟ್ ಮಾಡಿ ಸರ್ ಯಾಗ್ ಮಾಡ್ತಾರೆ ಅಜ್ಜಿ. ಓ, ಸನ್ಮಾನನಾ? ನಿನ್ ಮುಖ ಫೇಸ್ ಕಡೆ ತಿರ್ಗ್ಸಮ್ಮ. ಚೆನ್ನಾಗ್ ಬಂದಿದೆ ಫೋಟೋ. ಅಮ್ಮ ಕೂಡ ಬರ್ತಾ ಇದಾರೆ. ಅತ್ತಿಗೆ, ಈ ಮನೆ ಯಜಮಾನಿ ಶಿವಪಾರ್ವತಿ ಅತ್ತೆ ಎಂಟ್ರಿ ಹೇಗಿರುತ್ತೆ ಅಂತ ನನಗ್ ಗೊತ್ತು. ಕೈಲಾಸನೆ ಕಂಪಿಸೋ ಹಾಗೆ ಲೆಗ್ ಶಾಟ್ಸ್, ಗಾಳಿನೇ ಬಿಗಿಯಾಗಿ ಹಿಡ್ಕೊಳ್ಳೋ ಅಂತ ಕೈಗಳು, ಆಕಾಶನೇ ಹೆದ್ರೋ ಹಾಗೆ ಫೇಸ್ ರಿವೀಲಿಂಗ್, ಅಲ್ಲೋಡಿ, ಅವ್ರು ಬರ್ಬೇಕಾದ್ರೆ ಕೆಲ್ಸದವರು ಹೀಗೇನೆ ಕೈ ಕಟ್ಕೊಂಡು ನಿಲ್ತಾರೆ. ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದನ್ಸುತ್ತೆ ಮಮ್ಮಿ. ಫೋಟೋ ತಗೊಂಡಿದ್ಯಾ ಸರಿ, ರಿಸ್ಕ್ ತಗೋಬೇಡ ಮಮ್ಮಿ. ಬಾ, ನೀವು ಬದ್ಲಾಗಲ್ವಾ? 4G ಹೋಗಿ 5G ಬರ್ತಿದೆ, ಅಂದ್ರೆ 5th ಜನರೇಷನ್. ನಾನೇ ಹೇಗಿದ್ದೀನಿ ಅಂದ್ರೆ ನನ್ ಹೊಟ್ಟೆಲ್ ಹುಟ್ಟಿರೋ ನೀವು ಇನ್ ಹೇಗಿರ್ಬೇಕು?
ನಿನ್ನ ಬಂದ್ಬಿಟ್ರ ಅತ್ತೆ? ಮೊದ್ಲು ಏಟ್ ಬಿತ್ತ ಅಥವಾ ನಾನ್ ಕಾಣಿಸಿದ್ದ? ಏಟು. ಯಾಕೆ ಅಂತ ಹೇಳು ದಮಯಂತಿ. ಹೇಳೋ ಅಗತ್ಯ ಇಲ್ಲಮ್ಮ. ನೀನ್ ಹೇಳಿದ್ದನ್ನ ಮರ್ತೋಗ್ಬೋದೇನೋ, ಆದ್ರೆ ನೀನ್ ಹೊಡೆದಿದ್ ನೆನ್ಪಿರುತ್ತಲ್ಲ. ಈ ಕುಟುಂಬದಲ್ಲಿ ಶಿವಪಾರ್ವತಿ ಅಂದ್ರೆ ನನ್ನ ಹೆಸರಷ್ಟೇ ಅಲ್ಲ, ಸಂಪ್ರದಾಯ ಸಂಸ್ಕಾರಕ್ಕೆ ಇಟ್ಟಿರೋ ಹೆಸರು. ಪದ್ಧತಿ ಪ್ರಕಾರ ಸೀರೆ ಉಟ್ಕೊಳ್ದಿದ್ರೆ ನಿನ್ನ ಸಿಗದ್ ಬಿಡ್ತೀನಿ. ಹೋಗೋ. ಅಮ್ಮೋರೆ, ಕೆನ್ನೆ ಮುಟ್ಟಿದ ಕೈ ಬಿಸಿಯಾಗಿರುತ್ತೆ, ಬಣ್ಣದಲ್ಲಿ ಮುಳುಗಿಸಿ ದಾರನ ಕಲಸಿ ಅಮ್ಮೋರೆ. ಊರಲ್ಲೂ ಮನೆ ಮನೆಯಲ್ಲೂ ನಾವು ತಯಾರಿ ಮಾಡಿರೋ ಸೀರೆನೆ ಉಡ್ತಿದ್ದಾರೆ ಅಂದ್ರೆ ಅದು ನಾವು ಮಾಡೋ ವ್ಯಾಪಾರ ಅಲ್ಲ, ನಮ್ಮಗಳ ಮೇಲೆ ಅವರಿಟ್ಟಿರೋ ಅಭಿಮಾನ. ಏನೋ ಈ ಸಲ ಈ ತರ ಬಣ್ಣದ ಸೀರೆ ತಂದಿದ್ಯಾ? ದುಡ್ಡು ಉಳಿಯುತ್ತೆ ಅಂತ ಅಮ್ಮೋರೆ. ಬಾಯಿ ಮುಚ್ಚು. ಅಕ್ರಮವಾಗಿ ಸಂಪಾದನೆ ಮಾಡಬೇಕು ಅಂದ್ರೆ ನಿಮ್ ಯಾರ ಸಹಾಯನೂ ನನಗೆ ಬೇಕಾಗಿಲ್ಲ. ಬಾಲಾಜಿ, ಲಾಭ ನೋಡ್ಬೇಡ ಅಂದ್ರು ಅಲ್ವಾ ಅತ್ತೆ? ನಾಳೆಯಿಂದ ರೇಟು ಕೂಡ ನೋಡಲ್ಲ ಅಮ್ಮ. ಎಲ್ಲರಿಗೂ ಒಂದು ಮಾತು, ನಾವು ಸೀರೆಗೆ ಮಾತ್ರ ಬಣ್ಣ ಹಾಕ್ಬೇಕೆ ಹೊರತು ಮುಖಕ್ಕೆ ಹಾಕ್ಬಾರ್ದು. ನೀತಿ ನಿಯಮ ಕಟ್ಟುಪಾಡುಗಳನ್ನ ದಾಟಿದ್ರೆ ಹೆತ್ತ ಮಕ್ಕಳನ್ನು ಕ್ಷಮಿಸೋದಿಲ್ಲ. ಹಲೋ ಮಾಧುರಿ, ಯಾವ ಫ್ಲೋರ್ ಅಲ್ಲಿ ಇದೆಯಾ? ಫಸ್ಟ್ ಫ್ಲೋರಾ? ಬರ್ತಾ ಇದೀನಿ. ಮಾಧುರಿ ಎಲ್ಲಿದ್ಯಾ? ಟ್ರಯಲ್ ರೂಮ್ ಅಲ್ಲ, ಬರ್ತಾ ಇದೀನಿ. ಮಾಧುರಿ, ಮಾಧುರಿ, ಟ್ರೈ ಮಾಡು. ಮಾಧುರಿ, ನಿನ್ನ ಹೆತ್ತೋರು ಯಾರೋ ಗೊತ್ತಿಲ್ಲ, ಆದ್ರೆ ನಿನಗೊಬ್ಳು ಮಗಳಿದ್ದಾಳೆ ಅಂದ್ರೆ ಯಾರು ನಂಬಲ್ಲ. 10 ವರ್ಷ ಕಡಿಮೆ ಮಾಡ್ಕೋಬಹುದಾ? ಕನ್ಫರ್ಮ್ ಆಗಿ. ಆದ್ರೆ ಈ ಡ್ರೆಸ್ ಮೇಲೆ 10 ರೂಪಾಯಿ ಕೂಡ ಕಡಿಮೆ ಮಾಡೋ ತರ ಇಲ್ಲ. ಮಾಧುರಿ, ಒಂದ್ ಸೆಲ್ಫಿ ಪ್ಲೀಸ್, ನೆನ್ಪಿಗೋಸ್ಕರ. ಓಕೆ. ಚೆನ್ನಾಗಿದೆ ಅಲ್ವಾ? ಮಾಡ್ತೀನಿ ತಡಿ. ನೀನಿದ್ರ ಬೆಲ್ ಕಟ್ತಿರೋ, ನಾನು ಅವನಿಗೆ ಪಾಠ ಕಲಿಸ್ತೀನಿ. ಏ ಕಲ್ಯಾಣಿ, ಹಾಯ್. ಯಾವ ಆಪ್ ಯೂಸ್ ಮಾಡ್ತಿದ್ಯಾ? ಅಷ್ಟು ಕಲರ್ಫುಲ್ ಆಗಿರುವಾಗ ಮತ್ತೆ ಕಲರಿಂಗ್ ಯಾಕೆ? ಹೈಡ್ ಅಂಡ್ ಸೀಕ್ ಆಡೋ ಹಾಗೆ ಪಕ್ಕದಲ್ಲಿ ನಿಂತು ಫೋಟೋ ತೆಗಿಬಾರ್ದು ಮಾವ. ಡೈರೆಕ್ಟ್ ಆಗಿ ಕೇಳ್ಬಿಡ್ಬೇಕು. ನಾನಾದ್ರೆ ಡೈರೆಕ್ಟ್ ಆಗಿ ಕೇಳ್ಬಿಡ್ತೀನಿ. ನಿನ್ ಫ್ರೆಂಡ್ ನಂಬರ್ ಕೊಡ್ತೀಯಾ? ಹಾ, ಖಂಡಿತ ಕೊಡ್ತೀನಿ, ತಗೋ. 9848-343. ಇದು ಮಾಧುರಿದಲ್ಲ, ಅವಳ ಹಸ್ಬೆಂಡ್ದು. ಅವಳಿಗೆ ಮದ್ವೆ ಆಗಿದ್ಯಾ? ಅಮ್ಮ ಕೂಡ ಆಗಿದ್ದಾಳೆ. ಮಮ್ಮಿ ಅಂತ ಕರೀದೇ ಇದ್ರು ಅವ್ರ ಮಗಳು ನಾನೇ ಕಣೋ ಮಾವ. ಸಾರಿ ಸಿಸ್ಟರ್,
ಸಾರಿ. ಹಾ ಎಲ್ಲಿಗ ಹೋಗ್ತಿದ್ಯಾ? ಕದ್ದು ಹೆಣ್ಮಕ್ಳ ಫೋಟೋ ತೆಗಿದ್ಯಾ? ರಾಸ್ಕಲ್ ನಿನಗ್ ನಂಬರ್ ಬೇರೆ ಬೇಕೇನೋ? ಹೇಳೋ. ನೀವು Sorry, ಹೋಗಿ ಸರ್, madam. ಹೋಗ್ಲಿ ಬಿಡೆ. ಅವನ್ಯಾಕೆ ಹೋಗಕ್ ಬಿಟ್ಟೆ? ಏನ್ ಮಾಡ್ತಾ ನೋಡ್ದಲ್ಲ? ಅಯ್ಯೋ, ನೀನ್ ನನ್ನ ಅಮ್ಮ ಅಂತಾನೋ ಮಮ್ಮಿ ಅಂತಾನೋ ಕರೆದ್ರೆ ಈ ಜಗಳಗಳೇ ಇರಲ್ಲ ಅಂದ್ಮೇಲೆ. ಮಾಧುರಿ ಅನ್ನೋ ಹೆಸರಿನಲ್ಲೇ ಮದರ್ ಅನ್ನೋ ಕರೆ ಇದೆ. ಸರಿ ನಡಿ, ನಿಮ್ಮಪ್ಪ ಒಬ್ರನ್ನೇ ಬಿಟ್ ಬಂದಿದೀವಿ. ನಡಿ ನಡಿ. ಅವನ ಚಿಕ್ಕ ಮಗು ಅನ್ಕೊಂಡಿದೀನೋ, ಆದ್ರೆ ಅವನಂದ್ರೇನೆ ನಿಂಗ್ ಭಯ ಜಾಸ್ತಿ. ಯಾಕಷ್ಟೊಂದು ಅನುಮಾನ? ಆ ಲಕ್ಷಣನೇ ಇಷ್ಟು ದಿನ ಅವರು ನನ್ ಜೊತೆ ಇರೋ ಹಾಗೆ ಮಾಡಿರೋದು. ಏ ಹುಡುಗಿ, ನಿಂತ್ಕೋ. ಅಯ್ಯೋ, ಏ ಹುಡುಗಿ, ನಿನ್ನೆ. ಪ್ಲೀಸ್ ಸೇವ್ ಮೀ. ಅವ್ರು ಆಗ್ಲಿಂದ ನನ್ನ ಹಿಂದೆ ಬಿದ್ದಿದ್ದಾರೆ. ಹೇ ಮಿಸ್ಟರ್, ಕೂದ್ಲಿಗೆ ಬಣ್ಣ ಹಾಕೊಂಡ್ ಮಾತ್ರಕ್ಕೆ ನೀನ್ ಹೆಂಗಾಗ್ಬಿಡ್ತ್ಯಾ? ಹಲೋ, ನಾನು ಹೇಳೋದನ್ ಕೇಳ್ರಮ್ಮ. ನನಗೆ ಅವಳು ವಯಸ್ಸಿನೊಬ್ಳು ಮಗಳಿದ್ದಾಳೆ. ಹಾಗೆ ಮಾಡ್ತೀನಾ? ನೀನು ID ಕಾರ್ಡ್ ಬೀಳಿಸ್ಕೊಂಡಿದ್ದೆ. ಇದನ್ನ ಕೊಡೋಣ ಅಂತ ಕರೀತಾ ಇದ್ರೆ ನೀನ್ ಭಯ ಪಡ್ಕೊಂಡು ಓಡೋಗ್ತಿದ್ಯಾ? ನಂದೇ ಕಣ್ರಿ. ಅಯ್ಯೋ ಸಾರಿ ರೀ. ರೀ ಅಂದ್ರೆ ಏನರ್ಥ? ಅಂಕಲ್ ಅಂತ ಕರಿ. ನಮ್ಮ ಅಪ್ಪ ಏನ್ ಫೀಲ್ ಆಗಲ್ಲ ಬಿಡಿ. ಸಾರಿ, ನೀವೆಲ್ರೂ ಒಂದೇ ಫ್ಯಾಮಿಲಿನಾ? ನಿಮ್ ಫ್ಯಾಮಿಲಿಗೆ ದೊಡ್ಡ ನಮಸ್ಕಾರ. ಏನ್ ಅಜಯ್ ನೀನು? ಅನುಮಾನ ಇರೋ ಮಾಧುರಿ ಮುಂದೆನೆ ಹೀಗ್ ಕಾಣಿಸೋದಾ? ಈ ಮಾಧುರಿ ಮೊದಲೇ ಅನುಮಾನ. ಕಲ್ಯಾಣಿ, ಅರಿ ಓಕೆ? ಏನೂ ಆಗಿಲ್ಲ ತಾನೆ? ಏನಾಯ್ತಮ್ಮ? ಕಲ್ಯಾಣಿ, ಕಲ್ಯಾಣಿ, ಏನಾಯ್ತು? ಏನಿಲ್ಲ. ಏನಾಯ್ತು? ಏನಿಲ್ಲ. ಅಯ್ಯೋ, ಏನಾಗ್ತಿದೆ ಅಂತ ಹೇಳು. ಅಯ್ಯೋ, ಟ್ಯಾಟೂ ಹಾಕಿಸ್ಕೊಂಡಿದ್ದೀನಿ. ಬಾಯ್ ಫ್ರೆಂಡಾ? ಯಾರ ಮಹಾನುಭಾವ? ಅಜಯ್ ಅಂತ ನನ್ನ ಹೆತ್ತ ತಂದೆ. ಮತ್ತಿದು ಮಾಧುರಿ ಅಂತ ನನ್ನ ಹೆತ್ತ ತಾಯಿ. Both are my best friends.
ಹಗಲೊತ್ತಲ್ಲಿ ಕತ್ಲೆ ಯಾಕಮ್ಮ ಮಾಡ್ಕೊಂಡಿದ್ಯಾ? ಅಮಾವಾಸ್ಯೆ ಆಗಿರೋ ಹಳೆ ಕತೆ. ಇವತ್ತು ನನ್ನ ಕಣ್ಮುಂದೆ ಓಡಾಡೋ ಪ್ರಯತ್ನ ಮಾಡಿದ್ದಕ್ಕೆ ವಿದ್ಯುತ್ ದೀಪನ ಆರಿಸ್ಬಿಟ್ಟೆ. ಲೈಟ್ ಆಫ್ ಮಾಡು ಮಾಧುರಿ, ಕಣ್ ಚುಚ್ತಿದೆ. ಅವನ್ಯಾರೋ ಸೂಚಿಯಿಂದ ಚುಚ್ಬೇಕಾದ್ರೆ ಉರಿಲಿಲ್ವಾ? ನಿನ್ ಮನ್ಸಲ್ಲಿ ನಾವಿದೀವಿ ಅಂತ ಗೊತ್ತಿದ್ಯಮ್ಮ, ಮತ್ತ್ಯಾಕ್ ಟ್ಯಾಟೂ ಹಾಕ್ಸ್ಕೊಂಡೆ? ಸಾಯೋವರೆಗೂ ಹೋಗಲ್ವಂತೆ ಅಜಯ್, ಇದು ಪರ್ಮನೆಂಟ್ ಟ್ಯಾಟೂ. ನಾನು ಬದುಕಿರೋ ಅಷ್ಟು ದಿನ ನನ್ನ ಮಗ ನನ್ನ ಗೌರವಕ್ಕೆ ಹಚ್ಚಿರೋ ಕಪ್ಪು ಬಣ್ಣ ನನ್ನನ್ನ ಕಾಡ್ತಾನೆ ಇರುತ್ತೆ. ಪ್ರಶಾಂತವಾಗಿರೋದಕ್ಕೆ ಪೂಜೆ ಮಾಡ್ತೀವಲ್ವಮ್ಮ? ಇವತ್ತು ಮಾಡಲ್ಲ. ನಾನ್ ಮಾಡ್ತೀನಿ. ಪೂಜೆ ಅಲ್ಲ, ಮದ್ವೆ. ಮದ್ವೆನಾ? ಅದಕ್ಕೆ ಬಟ್ಟೆ ಕೊಂಡ್ಕೊಂಡಿದ್ದು. ವರ ಅಜಯ್ಗೆ ಶೇರ್ವಾನಿ, ವಧು ಮಾಧುರಿಗೆ ರೇಷ್ಮೆ ಸೀರೆ. ಮದ್ವೆ ಆಗಿ 18 ವರ್ಷ ಆಯ್ತು, ಮತ್ತೆ ಮದ್ವೆ ಯಾಕೆ? ನಿನ್ ಮದ್ವೆ ಆಗ್ಬೇಕಾದ್ರೆ ನಾನ್ ನಿನ್ ಹೋಟೆಲಿದ್ದೆ, ಹೊರಗಡೆ ಇರ್ಲಿಲ್ವಲ್ಲ, ಅದಕ್ಕೆ ಹೀಗ್ ಪ್ಲಾನ್ ಮಾಡಿದೀನಿ. ಮದ್ವೆ ಅಂದ್ರೆ ಆರ್ಡರ್ ಮಾಡಿದ್ರೆ ಬರೋದಲ್ಲಮ್ಮ, ಮೆಚ್ಚಿ ಆಶೀರ್ವಾದ ಮಾಡೋದು. ನಮಗೆ ಯಾರಿದಾರಮ್ಮ, ನೀನೇ ಹೇಳು. ನೀವೇ ಹೇಳ್ತಿರ್ತೀರಾ ಅಲ್ವಾ, ಅಮ್ಮ ಏನು ಅನಾಥೆ, ನಿಮ್ಗೂ ಯಾರು ಇಲ್ಲ ಅಂತ. ಇದು ನಾವು 3 ಜನ ತೆಗೆಸ್ಕೊಂಡಿರೋ ಫೋಟೋ. ಪಕ್ಕದಲ್ಲಿ ಅಜ್ಜಿ, ಅತ್ತೆ, ದೊಡ್ಡಮ್ಮ, ಅಕ್ಕ, ತಮ್ಮ, ತಂಗಿ, ಚಿಕ್ಕಮ್ಮ, ಭಾವ, ಅಣ್ಣ, ತಾತ. ಹೀಗೆಲ್ಲ ಯಾಕೆ ಬರ್ದಿದ್ದೀನಿ ಗೊತ್ತಾ? ದೇವ್ರು ಹೇಗೂ ನನ್ನ ಹಣೆ ಮೇಲೆ ಕೇರ್ ಆಫ್ ಅವಿಭಕ್ತ ಕುಟುಂಬ ಅಂತ ಬರೆಯೋಕೆ ಮರ್ತು ಬಿಟ್ಟಿದ್ದಾನೆ. ನಾನಾದ್ರೂ ಹೀಗ್ ಬರ್ದು ತೃಪ್ತಿ ಪಡೋಣ ಅಂತ. ಬಾ ಮಾಧುರಿ, ಯಾಕೆ ಹೀಗಾಗ್ಬಿಟ್ರಿ? ಚಿಯರ್ ಅಪ್, ನಾನ್ ನಿಮ್ ಮದ್ವೆ ಮಾಡಿಸ್ತೀನಿ, ಇದು ಫಿಕ್ಸ್. ಅದು ಭಗವಂತನ ನಿರ್ಣಯ ಅಂತ ರಾಜಿ ಆಗೋದಿಲ್ಲ ನಾನು. ನನ್ನ ಶವ ಚಿತೆ ಏರೋವರೆಗೂ ನಾನು ಹೀಗೇನೆ. ಅದಲ್ಲಮ್ಮ, ಬಿಟ್ಬಿಡು ದಮಯಂತಿ. ನೆನಪು ಮಾಡ್ಕೊಂಡಷ್ಟು ಹಳೆ ನೆನಪು ಗಾಯ ಮಾಡ್ತಾನೆ ಇರುತ್ತೆ. ಏ ಬಾಲಾಜಿ, ಅಮ್ಮೋರೆ ಗಾಡಿ ತೆಗಿ. ಸರಿ ಅಮ್ಮೋರೆ. ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ಯಾ? ರಿಲ್ಯಾಕ್ಸ್. ಭಕ್ತರು ದೇವಸ್ಥಾನದಲ್ಲಿ ಪಾಪನ್ ಬಿಟ್ಟೋಗ್ತಾರೆ, ನಾವು ಬೈಕ್ ನ ಬಿಡೋಣ. ಎನ್ಕ್ವೈರಿ ಮಾಡಿದ್ರು ಸಿಕ್ಕಾಕೋಬಾರ್ದು ಅಂತ ಪಾರ್ಕ್ ಮಾಡಿ ಬರ್ತೀನಿ. ಸರಿ.
ನಾನು ಪ್ರೆಗ್ನೆಂಟ್ ಅಂತ ವಿಷಯ ಗೊತ್ತಿದ್ರು ಕೂಡ ಸಿದ್ಧಾರ್ಥ್ ನನ್ನ ಪ್ರೀತಿಸ್ತಿದ್ದಾನೆ ಅಂದ್ರೆ ನಾನು ಅವನ ಜೊತೆ ಹೋಗೋದು ಸರಿಯಾದ ನಿರ್ಧಾರನೆ ಅಂತ ಅನ್ಕೋತೀನಿ. ಶೌರ್ಯ ಯಾಕೆ ಇಲ್ಲಿಗೆ ಬಂದ? ನಮ್ಮ ಬಗ್ಗೆ ಗೊತ್ತಾಗೋಯ್ತಾ? ನೀನ್ ನನಗೆ ಸರ್ಪ್ರೈಸ್ ಕೊಡಬೇಕು ಅನ್ಕೊಂಡಿದ್ದೆ, ನಾನೇ ನಿನಗೆ ಶಾಕ್ ಕೊಟ್ಟಿದ್ದೀನಿ. ಆಮ್ ಐ ರೈಟ್ ಸಂಪದ? ನೀವಿಲ್ಲಿ? ನಾಳೆ ನಮ್ಮ ಫಸ್ಟ್ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ, ಬೆಳಗ್ಗೆನೆ ಬರೋದಕ್ಕಾಗೋದಿಲ್ಲ. ಅದಕ್ಕೆ ಅಭಿಷೇಕಕ್ಕೆ ಇವಾಗಲೇ ದುಡ್ಡು ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ. ನಾನು ಕೂಡ ಅದಕ್ಕೆ ಬಂದಿದ್ದು. ಐ ನೋ, ನಾವಿಬ್ರು ಒಂದೇ ಆದ್ಮೇಲೆ ಅಭಿಪ್ರಾಯಗಳು ಕೂಡ ಒಂದೇ ಆಗಿರುತ್ತೆ. ಒಡವೆಗಳನ್ನ ಮುಚ್ಚಿಟ್ಕೋಬೇಕು, ಮಂಗಲಸೂತ್ರನಲ್ಲ. ಕಾಣಿಸ್ಕೊಳ್ಳೋವಾಗ ಹಾಕೊಂಡ್ರೇನೆ ನನಗಿಷ್ಟ. ನಾನೇ ಕಟ್ಟಿದ್ದಲ್ವಾ. ನಡಿ. ನಿಲ್ಸಿ ಅಮ್ಮ.
ನನ್ನ ಜೀವನದಲ್ಲಿ ಸಂಪದ ಬಂದ್ಮೇಲೆ ಸಮಯ ಹೋಗ್ತಿರೋದೇ ಗೊತ್ತಾಗ್ತಿಲ್ಲ. ಸಿದ್ಧಾರ್ಥ್ ಜೊತೆ ನಾನು ಓಡ್ ಹೋಗ್ಬೇಕು ಅನ್ಕೊಂಡ್ರೆ ಇವ್ರು ಬಂದ್ಬಿಟ್ರು. ಈಗೇನ್ ಮಾಡೋದು? ನಾವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಸಂತೋಷವಾಗಿರ್ಬೇಕು. ನಮ್ಮಿಬ್ರು ಮಧ್ಯ ಯಾರೂ ಬರಬಾರ್ದು. ಜಾಗ ಬಿಡಿ, ಜಾಗ ಬಿಡಿ, ಜಾಗ ಬಿಡಿ. ಪುರೋಹಿತ್ರೆ, ಅಮ್ಮನವ್ರ ಒಡವೆ ಕಳ್ತನ ಆಗಿದೆಯಂತಲ್ಲ. ಪೂಜೆ ನಿಂತು ಹೋದ್ರೆ ನಮ್ಮ ಅಪ್ಪ ಅಮ್ಮನ ಮದ್ವೆ ಹೇಗ್ ಮಾಡ್ತೀರಾ? ಒಡವೆ ಸಿಗೋವರೆಗೂ ಏನು ಮಾಡಕ್ಕಾಗಲ್ಲಮ್ಮ. ಅಯ್ಯೋ, ಈ ದೇವಸ್ಥಾನ ಸೆಂಟಿಮೆಂಟ್ ಅಂತ ನನ್ ಫಿಕ್ಸ್ ಆಗಿದ್ದೆ. ಆ ಕಳ್ಳನ್ ಮಗ ನನ್ ಕೈಗೆ ಸಿಕ್ಕಿದ್ರೆ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಯ್ಯೋ, ಪುರೋಹಿತ್ರೆ, ಕಳ್ತನ ಆಗಿದ್ರು ಯಾಕಿನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ? ಪೊಲೀಸರಿಗೆ ಹೇಳಿದ್ರೆ ಕಳ್ಳನ್ ಹಿಡಿತಾರ, ಒಡವೆ ತರ್ತಾರ? ನಾನು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಹೇಳ್ತಾ ಇದ್ದೀನಿ. CCTV ಫುಟೇಜ್ ತರಿಸಿ, ಅರ್ಧ ಗಂಟೆಲಿ ಒದ್ದು ಒಳಗಾಗ್ತೀನಿ. ಸಂಪದ, ಪ್ಲೀಸ್ ಬೇಗ ಬಾ. ಕಾಪಾಡು ತಾಯಿ. CCTV ಫುಟೇಜ್ ನೋಡಿದ್ರು ಅಂದ್ರೆ ನಾನು ಸಿದ್ಧಾರ್ಥ್ ಬೈಕಲ್ಲಿ ಬಂದಿರೋದು ಗೊತ್ತಾಗೋಗುತ್ತೆ. ಏ ಕಳ್ಳನ್ ಮಗ್ನೆ, ಎಲ್ಗೂ ತಪ್ಪಿಸ್ಕೊಂಡು ಹೋಗ್ತೀಯ ನೀನು? ಅಷ್ಟು ಈಸಿಯಾಗಿ ಹೇಗ್ ಬಿಟ್ಬಿಡ್ತೀನಿ ಅನ್ಕೊಂಡೆ? ಇವಳನ್ನ ಇದಕ್ಕೂ ಮುಂಚೆ ಎಲ್ಲೂ ನೋಡೇ ಇಲ್ವಲ್ಲ. ಯಾಕೆ ನನ್ನ ಡೌಟಲ್ಲಿ ನೋಡ್ತಾ ಇದ್ದಾಳೆ? ಯಾವುದಕ್ಕೂ ಇವಳಿಂದ ದೂರ ಇರೋದೇ ಒಳ್ಳೇದನ್ಸುತ್ತೆ. ಸೆಂಟ್ರಲ್ ಇರೋದನ್ನ ಝೂಮ್ ಮಾಡಿ.